ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಡಿಚಿ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ಕೂಡ ಒಂದು ಸ್ಮಾಲ್ ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನನಗೆ DM ಮಾಡ್ತಾಯಿದ್ರು ಅಂತಂದರೆ, ನೀವು ಅಗಸೆ ಬೀಜನ ಬಳಸೋದ್ರಿಂದ ಕೂದಲು ಉದ್ದ ಆಗುತ್ತೆ, ದಪ್ಪ ಆಗುತ್ತೆ, ಅದ್ರ ಜೊತೆ ಅದಕ್ಕೆ ಯಾವ್ದಾದ್ರು ಆಯಿಲ್ ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಯೂಸ್ಫುಲ್ ಆಗುತ್ತಾ, ಯಾವ ಆಯಿಲ್ ಬೆಸ್ಟು ಅದ್ರ ಜೊತೆ ಮಿಕ್ಸ್ ಮಾಡೋದಕ್ಕೆ ಅಂತ ಕೇಳ್ತಾ ಇದ್ರಿ. ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದರಲ್ಲಿ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕೂದಲು ಉದ್ದವಾಗಿ, ದಪ್ಪವಾಗಿ ಮತ್ತು ಆರೋಗ್ಯವಾಗಿ ಬೆಳಿಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಆಸೆ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಅಗಸೆ ಬೀಜದ ಜೊತೆ ಯಾವ ಎಣ್ಣೆನ ಬಳಸಿದ್ರೆ ಕೂದಲು ಇನ್ನಷ್ಟು ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇನ್ಫಾರ್ಮೇಷನ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಫಸ್ಟಿಗೆ ಅಗಸೆ ಬೀಜದಿಂದ ಆಗುವ ಪ್ರಯೋಜನ ಏನು ಅಂತ ನೋಡೋದಾದರೆ, ಇದರಲ್ಲಿ ವಿಟಮಿನ್ಸ್ ಇದೆ, ಪ್ರೋಟೀನ್ಸ್ ಇದೆ ಮತ್ತು ನ್ಯೂಟ್ರಿಯೆಂಟ್ಸ್ ಇದೆ. ಇದರಿಂದ ಕೂದಲು ತುಂಬ ಚೆನ್ನಾಗಿ ಆರೋಗ್ಯವಾಗಿ ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಕನ್ಸಿಸ್ಟೆನ್ಸಿಯಾಗಿ ಅಗಸೆ ಬೀಜದಿಂದನೇ ಹೇರ್ ಪ್ಯಾಕ್ಗಳನ್ನ ಮಾಡಿಕೊಂಡು, ನೀವು ವಾರಕ್ಕೆ 1-2 ಸತಿ ಹೇರ್ ಪ್ಯಾಕ್ಗಳನ್ನ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಬಂದು ಒಂದು ವರ್ಷ ನೀವು ವಾರಕ್ಕೆ 1-2 ಸತಿ ಅಪ್ಲೈ ಮಾಡ್ತಾ ಒಂದೇ ವರ್ಷದಲ್ಲಿ ಫಾಲೋ ಮಾಡ್ತಾ ಬಂದರೆ ನಿಮಗೆ 2ರಷ್ಟು ಕೂದಲು ನಿಮ್ಮದಾಗಿಸ್ಕೋಬೋದು. ಇನ್ನು ಈ ಅಗಸೆ ಬೀಜದ ಜೊತೆ ಯಾವ ಎಣ್ಣೆನ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಆರೋಗ್ಯವಾಗಿ ಕೂದಲು ಬೆಳೆಯುತ್ತೆ ಅಂತ ನೋಡೋದಾದರೆ, ಕ್ಯಾಸ್ಟರ್ ಆಯಿಲ್ ಆ್ಯಸ್ ಯೂಶುವಲ್ ಎಲ್ಲ ಕಡೆಯಲ್ಲೂ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ಇದು ಹರಳೆಣ್ಣೆ ಅಂತ ಅಂದ್ಬಿಟ್ಟು ಅದನ್ನು ನೀವು ಹಚ್ಚೋದ್ರಿಂದ, ಅದೊಂದನ್ನೇ ಹಚ್ಚೋದ್ರಿಂದ ಕೂದಲು ಆರೋಗ್ಯವಾಗಿ, ದಪ್ಪವಾಗಿ, ಉದ್ದಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಕೂದಲು ಹರಳೆಣ್ಣೆಯಿಂದ. ನಿಮಗೆ ಗೊತ್ತಿರ್ಬೋದು, ಹಳೆಯ ಕಾಲದಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಪ್ರತಿಯೊಬ್ಬರು ಹರಳೆಣ್ಣೆನ ಹಚ್ಚಿ ಮಸಾಜ್ ಮಾಡಿ ಅದಾದಮೇಲೆ ಸೀಗೆ ಪುಡಿನ ಯೂಸ್ ಮಾಡಿ ಹೇರ್ ವಾಶ್ನ ಮಾಡ್ತಿದ್ರು. ಇವಾಗೆಲ್ಲ ಕೆಮಿಕಲ್ಸ್ ಆ್ಯಡೆಡ್ ಅಥವಾ ಕೆಮಿಕಲ್ ಫ್ರೀ ಶಾಂಪುಗಳು ಬಂದಿರ್ಬೋದು, ಆದರೆ ಮುಂಚೆ ಎಲ್ಲ ಸೀಗೆ ಪುಡಿನೇ ಹಚ್ಚಿ ಮೇಂಟೈನ್ ಮಾಡ್ತಾಯಿದ್ರು. ಹಾಗಾಗಿ ಹರಳೆಣ್ಣೆ ತುಂಬಾ ಚೆನ್ನಾಗಿ ಕೂದಲು ದಪ್ಪ ಆಗೋದಕ್ಕೆ ಸಹಾಯ ಮಾಡುತ್ತೆ. ನೀವೆಲ್ಲ ಆಯಿಲ್ನ ಬಳಸೋ ಬದಲು ಹರಳೆಣ್ಣೆನೇ ಒಂದ್ಸತಿ ಬಳಸಿ ನೋಡಿ, ಒಂದೇ ತಿಂಗಳು ಬಳಸಿ ನೋಡಿ, ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇನ್ನು ಈ ಅಗಸೆ ಬೀಜದ ಜೊತೆ ಹರಳೆಣ್ಣೆನ ಹೇಗೆ ತಯಾರಿ ಮಾಡಿಕೊಂಡು ಹೇಗೆ ಅಪ್ಲೈ ಮಾಡಬೇಕು ಅಂತ ನೋಡೋದಾದರೆ, 2 ರೀತಿಯಲ್ಲಿ ಹರಳೆಣ್ಣೆನ ಮಿಕ್ಸ್ ಮಾಡ್ಬೋದು ಈ ಅಗಸೆ ಬೀಜಕ್ಕೆ. ಮೊದಲನೇದಾಗಿ ಅಗಸೆ ಬೀಜನ 2 ಟೇಬಲ್ ಸ್ಪೂನ್ ಆಗೋಷ್ಟು ಓವರ್ ನೈಟೇ ನೆನೆಸಿಡಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜಕ್ಕೆ 1 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿ ಓವರ್ ನೈಟೇ ನೆನೆಸಿಡಿ. ಬೆಳಗ್ಗೆ ಅಷ್ಟರಲ್ಲಿ ಇದು ಸ್ವಲ್ಪ ಮೃದು ಆಗಿರುತ್ತೆ. ನೆಂದಿರ ಅಗಸೆ ಬೀಜ ತುಂಬಾ ಮೃದು ಆಗಿರುತ್ತೆ. ಅದನ್ನು ನೀವು ಸ್ವಲ್ಪ ನೀರನ್ನ ಚೆಲ್ಬಿಟ್ಟು ಸ್ವಲ್ಪ ನೀರನ್ನ ಇಟ್ಕೊಂಡು ಅದೇ ನೀರಿಂದ ಪೇಸ್ಟ್ ಮಾಡ್ಕೊಳ್ಳಿ, ನೈಸ್ಗೆ ಪೇಸ್ಟ್ ಮಾಡ್ಕೊಳ್ಳಿ. ಇನ್ನು ಈ ಪೇಸ್ಟ್ಗೆ ನೀವು 2 ಟೇಬಲ್ ಸ್ಪೂನ್ ಆಗೋಷ್ಟು ಹರಳೆಣ್ಣೆ ಅಥವಾ ಕ್ಯಾಸ್ಟರ್ ಆಯಿಲ್ ಏನು ತೆಗೆದಿಟ್ಕೊಂಡಿರ್ತೀರ ನೀವು, ಅದನ್ನು 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ಹೇರ್ ವಾಶ್ ಮಾಡ್ತಿರಲ್ಲ, ನೀವು ಆ ದಿನವೇ ಪ್ರಿಪೇರ್ ಮಾಡಿಕೊಂಡ್ರೆ ಬೆಟರ್ ಆಗುತ್ತೆ. ನೀವು ನಾಳೆ ಹೇರ್ ವಾಶ್ ಮಾಡ್ತೀನಿ ಅಂದರೆ ಓವರ್ ನೈಟೇ ನೆನೆಸಿಟ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಅದನ್ನು ಪೇಸ್ಟ್ ಮಾಡ್ಕೊಂಡು ಪ್ರಿಪೇರ್ ಮಾಡಿಕೊಂಡ್ರೆ ಬೆಟರ್ ಆಗುತ್ತೆ. ಇನ್ನು ಹೇರ್ ವಾಶ್ ಮಾಡೋ ದಿನ 1 ಅವರ್ ಮುಂಚೆ ಈ ಪೇಸ್ಟನ್ನ, ಅಂದರೆ ಈ ಪೇಸ್ಟ್ಗೆ ನೀವು ಕ್ಯಾಸ್ಟರ್ ಆಯಿಲ್ನ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡಿರ್ತೀರಲ್ಲ, ಈ ಪೇಸ್ಟನ್ನ ತಲೆ ನೆತ್ತಿಯಿಂದ ಹಿಡಿದು ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ನೀಟಾಗಿ ಅಪ್ಲೈ ಮಾಡಿ. ಅಪ್ಲೈ ಆದಮೇಲೆ ಒಂದು 5 ನಿಮಿಷ ಮಸಾಜ್ ಮಾಡಿ, ಅದಾದಮೇಲೆ ನೀವು ಒಂದು 40 ಮಿನಿಟ್ ಅಥವಾ 1 ಅವರ್ ಬಿಟ್ಟು ಹೇರ್ ವಾಶ್ ಮಾಡಿ. ಇನ್ನು ನೀವು ಹೇರ್ ವಾಶ್ ಮಾಡೋದಕ್ಕೆ ಆದಷ್ಟು ಮೈಲ್ಡ್ ಶಾಂಪೂನ ಯೂಸ್ ಮಾಡಿ. ಇಲ್ಲಾಂತಂದರೆ ಶಾಂಪೂನೇ ಬೇಡ, ಒಂದೊಳ್ಳೆ ಬೆಟರ್ ಆಗಿರುವಂಥ ಶಾಂಪೂ ಹೇಳಿ ನಮಗೆ. ಮೈಲ್ಡ್ ಶಾಂಪೂ, ಕೆಮಿಕಲ್ ಫ್ರೀ, ಕೆಮಿಕಲ್ ಇರೋ ಶಾಂಪು ಯಾವುದು ಅಂತ ಬೇಡ, ಬೆಟರ್ ಆಪ್ಷನ್ ಯಾವ್ದಾದ್ರು ಹೇಳಿ ಅಂತಂದರೆ ಸೀಗೆ ಪುಡಿನೇ ತುಂಬಾ ಬೆಸ್ಟು. ಸೀಗೆ ಪುಡಿ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ, ಹೇರ್ ವಾಶ್ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂದಲು ಆರೋಗ್ಯವಾಗಿ, ದಪ್ಪವಾಗಿ, ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಕೆಲವ್ರಿಗೆ ಸೀಗೆ ಪುಡಿ ಆಗಲ್ಲ, ತುಂಬಾ ಅಲರ್ಜಿ ಆಗುತ್ತೆ ಅಂತ ಅನ್ನೋರಿಗೆ ಆದಷ್ಟು ಮೈಲ್ಡ್ ಶಾಂಪೂನ ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡಿ. ಇನ್ನು ಈ ಪೇಸ್ಟನ್ನ ನೀವು ವಾರಕ್ಕೆ 2 ಸತಿ ಹಚ್ಕೊಂಡು ಕನ್ಸಿಸ್ಟೆನ್ಸಿ ಫಾಲೋ ಮಾಡ್ತಾ ಬನ್ನಿ. ನಿಮಗೆ 2 ತಿಂಗಳಲ್ಲಿ ಖಂಡಿತವಾಗ್ಲೂ ಒಂದೊಳ್ಳೆ ರಿಸಲ್ಟ್ ಕಾಣುತ್ತೆ. ಯಾಕೆ ಅಂತಂದರೆ ಅಗಸೆ ಬೀಜನೂ ಕೂದಲು ಉದ್ದ ಆಗೋದಕ್ಕೆ, ದಪ್ಪ ಆಗೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಹರಳೆಣ್ಣೆನೂ ಕೂಡ ತುಂಬಾ ಕೂದಲಿಗೆ ಆರೋಗ್ಯವಾಗಿ ಬೆಳೆಯೋದಕ್ಕೆ, ಉದ್ದ ಆಗೋದಕ್ಕೆ, ದಪ್ಪ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ನೀವು 2ನ್ನೂ ಹೇರ್ ಪ್ಯಾಕ್ ರೀತಿ ಮಾಡಿಕೊಂಡು ಹೇರ್ ವಾಶ್ ಮಾಡೋದ್ರಿಂದ, ಹೇರ್ಗೆ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂದಲು ಆರೋಗ್ಯವಾಗಿ, ಉದ್ದವಾಗಿ ಬೆಳೆಯುತ್ತೆ.
ಇನ್ನು ಇದಾಗಿತ್ತು ಒಂದು ರೀತಿಯಲ್ಲಿ ಅಗಸೆ ಬೀಜಕ್ಕೆ ಯಾವ ರೀತಿ ಹರಳೆಣ್ಣೆನ ಬಳಸೋದು ಅಂತ. ಇನ್ನು ಇನ್ನೊಂದು ರೀತಿ ನೋಡೋದಾದ್ರೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜನ ಒಂದು ಪಾತ್ರೆಗೆ ಹಾಕೊಳ್ಳಿ. ಅದಕ್ಕೆ 2 ಗ್ಲಾಸ್ ಆಗೋಷ್ಟು ನೀರನ್ನ ಮಿಕ್ಸ್ ಮಾಡಿ ಅದನ್ನ ಸ್ಟವ್ ಮೇಲೆ ಇಟ್ಟು ಕಮ್ಮಿ ಉರಿ ಕೊಟ್ಟು ಚೆನ್ನಾಗಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. 10 ನಿಮಿಷದಲ್ಲೇ ನಿಮಗೆ ನೀರಾಗಿರೋದು ಜಲ್ಲಾಗಿ ಗಟ್ಟಿ ಆಗ್ತಾ ಬರುತ್ತೆ. ಅದು ಗಟ್ಟಿ ಆಗ್ತಾ ಬಂದ ತಕ್ಷಣ ಇಮ್ಮಿಡಿಯೇಟ್ ಸ್ಟವ್ನ ಆಫ್ ಮಾಡಿಕೊಂಡು ನೀವು ಇಮ್ಮಿಡಿಯೇಟ್ ಫಿಲ್ಟರ್ನ ಮಾಡಿಟ್ಕೊಬೇಕು. ಇಲ್ಲಾಂತಂದರೆ ಬಿಸಿ ಇರುವಾಗಲೇ ಫಿಲ್ಟರ್ ಮಾಡಿಟ್ಕೊಂಡ್ರೆ ಬೆಟರು. ನೀವು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಫಿಲ್ಟರ್ ಮಾಡ್ಕೊಳಕ್ಕೆ ಹೋದರೆ ಅದು ಗಟ್ಟಿಯಾಗಿ ಜೆಲ್ಲಾಗಿ ಸಿಗೋದಿಲ್ಲ. ಹಾಗಾಗಿ ಇಮ್ಮಿಡಿಯೇಟು ಫಿಲ್ಟರ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಕಂಪ್ಲೀಟಾಗಿ ಒಂದು 5ರಿಂದ 10 ನಿಮಿಷ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಿ. ಅದು ಕೂಲ್ ಆದಮೇಲೆ ನಿಮಗೆ ಇನ್ನಷ್ಟು ಗಟ್ಟಿಯಾಗಿ ಜೆಲ್ಲಾಗಿ ಚೆನ್ನಾಗಿ ಕ್ವಾಂಟಿಟಿ ಸಿಗುತ್ತೆ. ಅದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ನೀವು ಅದೇ ಕಪ್ಪಿಗೆ ಫಿಲ್ಟರ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಜೆಲ್ಲು, ಆ ಜೆಲ್ಗೆ ನೀವು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಹರಳೆಣ್ಣೆ ಅಥವಾ ಕ್ಯಾಸ್ಟರ್ ಆಯಿಲ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕ್ಯಾಸ್ಟರ್ ಆಯಿಲ್ನ ಒಂದು 2 ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ನೀವು ಹೇರ್ಗೆ ಅಪ್ಲೈ ಮಾಡಬೇಕು. ಆ್ಯಸ್ ಯೂಶುವಲ್ ಹೇರ್ಗೆ ಅಪ್ಲೈ ಮಾಡುವಾಗ ನೀಟಾಗಿ ಸಿಕ್ಕಿಲ್ದೇ ಇರೋ ಥರ ನೀಟಾಗಿ ತಲೆನ ಬಾಚಿಕೊಂಡು ಅದಾದಮೇಲೆ ಹೇರ್ಗೆ ಅಪ್ಲೈ ಮಾಡಿ ಕೂದಲು ನೆತ್ತಿಯಿಂದ ಹಿಡಿದು ಲೆಂತ್ ಎಲ್ಲಿ ತನಕ ಇರುತ್ತೆ ಕೂದಲು ಉದ್ದ ಅಲ್ಲಿ ತನಕ ಅಪ್ಲೈ ಮಾಡಿ ಆಮೇಲೆ ಒಂದು 5 ನಿಮಿಷ ಮಸಾಜ್ ಮಾಡಿಬಿಟ್ಟು ಒಂದು 40 ಅವರ್ಸ್ ಬಿಟ್ಟರೆ ಸಾಕಾಗುತ್ತೆ. ಇದು ಜೆಲ್ ಆಗಿರೋದ್ರಿಂದ ಬೇಗನೆ ಸ್ವಲ್ಪ ಒಣಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಏಕೆಂತಂದರೆ ಅಗಸೆ ಬೀಜ ಸ್ವಲ್ಪ ಜಿಗಿಟಿರೋದ್ರಿಂದ ಬೇಗನೆ ಸ್ವಲ್ಪ ಕೂದಲು ರಟ್ಟಾದಂಗೆ ಅನಿಸುತ್ತೆ. ಹಾಗಾಗಿ ಒಂದು 40 ಮಿನಿಟ್ ಬಿಟ್ಟು ಆ್ಯಸ್ ಯೂಶುವಲ್ ಕಂಪ್ಲೀಟಾಗಿ ತಣ್ಣೀರಲ್ಲಿ ಅಥವಾ ಉಗುರು ಬೆಚ್ಚಗೆ ನೀರಲ್ಲಿ ಹೇರ್ ವಾಶ್ ಮಾಡ್ಕೊಳ್ಳಿ. ಮೈಲ್ಡ್ ಶಾಂಪೂನ ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡ್ಕೊಳ್ಳಿ. ಇನ್ನು ಈ ರೀತಿಯಾಗಿ ಜೆಲ್ಲನ್ನು ನೀವು ವಾರಕ್ಕೆ ಆ್ಯಸ್ ಯೂಶುವಲ್ 2 ಸಲ ಬಳಸಿ ವಾರಕ್ಕೆ 2 ಸತಿ ಅಪ್ಲೈ ಮಾಡಿ ಕನ್ಸಿಸ್ಟೆನ್ಸಿ ಫಾಲೋ ಮಾಡ್ತಾ ಬಂದರೆ ಖಂಡಿತವಾಗ್ಲೂ 1-2 ತಿಂಗಳಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇನ್ನು ನೀವು ಆದಷ್ಟು ಬೆಳಿಗ್ಗೆನೆ ಹಚ್ಚಿ ಹೇರ್ ವಾಶ್ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಇದೆ. ಏಕೆಂದರೆ ನ್ಯಾಚುರಲ್ ಆಗಿ ಹೇರ್ ಡ್ರೈ ಆಗುತ್ತೆ. ಅದರಿಂದ ತುಂಬಾ ಬೆನಿಫಿಟ್ ಆಗಿ ಕೂದಲು ಚೆನ್ನಾಗಿ ಆರೋಗ್ಯವಾಗಿ ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ನೀವು ನ್ಯಾಚುರಲ್ ಆಗಿ ಡ್ರೈ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಇನ್ನು ಇದಾಗಿತ್ತು 2 ರೀತಿಯಾಗಿ ಅಗಸೆ ಬೀಜದ ಜೊತೆ ಹರಳೆಣ್ಣೆನ ಮಿಕ್ಸ್ ಮಾಡಿ ಹೇರ್ ಪ್ಯಾಕ್ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಈ ರೀತಿಯಾಗಿ ಹೇರ್ ಕೇರ್ ಮಾಡ್ತಾ ಬಂದರೆ ಕನ್ಸಿಸ್ಟೆನ್ಸಿ ಫಾಲೋ ಮಾಡ್ತಾ ಬಂದರೆ ಖಂಡಿತವಾಗ್ಲೂ 1-2 ತಿಂಗಳಲ್ಲಿ ಸ್ವಲ್ಪನಾದರೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅದೇ ನೀವು ಕಂಟಿನ್ಯೂ ಮಾಡ್ತಾ ಬಂದರೆ ನೀವು 1 ವರ್ಷದಲ್ಲಿ ನಿಮಗೆ ಹೇರ್ ರೀಗ್ರೋತ್ ಆಗೋದು ಡಿಫ್ರೆನ್ಸು ಗೊತ್ತಾಗುತ್ತೆ. ಇನ್ನು ಇದ್ರ ಜೊತೆಗೆ ಆದಷ್ಟು ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳಿ, ಆದಷ್ಟು ಹೆಲ್ದಿ ಆಗಿರಿ, ಹೆಲ್ದಿ ಫುಡ್ನ ತಿಂತಾ ಇರಿ, ಚೆನ್ನಾಗಿ ನಿದ್ದೆ ಮಾಡಿ. ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀವೋ ಅಷ್ಟು ಆರೋಗ್ಯಕ್ಕೂ ಒಳ್ಳೆಯದು ಹಾಗೂ ಆರೋಗ್ಯಕರವಾದ ಕೂದಲು ಕೂಡ ಬೆಳೆಯುತ್ತೆ. ಜೊತೆಗೆ ನೀವು ಆದಷ್ಟು ಚೆನ್ನಾಗಿ ನೀರು ಕುಡೀರಿ. ದಿನಕ್ಕೆ ಒಂದು 5ರಿಂದ 6 ಲೀಟ್ರ್ ಚೆನ್ನಾಗಿ ನೀರು ಕುಡಿಬೇಕು. ನೀರು ಕುಡಿಯೋದ್ರಿಂದ ಸ್ಕಿನ್ನು ಗ್ಲೋ ಆಗುತ್ತೆ, ಹೇರು ಕೂಡ ಚೆನ್ನಾಗಿ ಶೈನ್ ಆಗಿ ದಪ್ಪವಾಗಿ ಚೆನ್ನಾಗಿ ಬೆಳೆಯುತ್ತೆ. ಇನ್ನು ಇದ್ರ ಜೊತೆಗೆ ನೀವು ಸಾಕಷ್ಟು ಬಾರಿ ಹೇಳೋ ಪ್ರಕಾರ ಮೈಲ್ಡ್ ಶಾಂಪೂನೇ ಯೂಸ್ ಮಾಡಿ ಮತ್ತು ತಣ್ಣೀರಲ್ಲೇ ಹೇರ್ ವಾಶ್ ಮಾಡಿ. ತಣ್ಣೀರು ಕೆಲವ್ರಿಗೆ ಆಗಲ್ಲ ಅಂತಂದರೆ ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡಿ. ನೀವೆಲ್ಲ ಶಾಂಪು ಬಳಸೋಕ್ಕಿಂತ ಬೆಸ್ಟ್ ಆಪ್ಷನ್ ಅಂತಂದರೆ ಸೀಗೆ ಪುಡಿನ ಬಳಸಿ. ಹಿಂದಿನ ಕಾಲದಲ್ಲೆಲ್ಲ ಕೂದಲು ಬೆಳೆಸೋದಕ್ಕೆ ಹರಳೆಣ್ಣೆನ ಹಚ್ಚಿ ಮೇಂಟೈನ್ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಯಾವುದೇ ರೀತಿ ಶಾಂಪು ಬಳಸ್ತೇನೆ ಅವರೆಲ್ಲರೂ ಕೂಡ ಸೀಗೆ ಪುಡಿನ ಬಳಸಿ ಹೇರ್ ವಾಶ್ ಮಾಡ್ತಾಯಿದ್ರು. ಹಾಗಾಗಿ ಅವ್ರದ್ದು ಚೆನ್ನಾಗಿ ದಪ್ಪವಾಗಿ ಉದ್ದವಾಗಿ ಆರೋಗ್ಯವಾಗಿ ಬೆಳೀತಾ ಇತ್ತು. ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ಇದು. ಹಾಗಾಗಿ ನೀವು ಕೂಡ ಬೇರೆ ಬೇರೆ ಆಯಿಲ್ಗಳನ್ನ ಬಳಸಬೇಡಿ ಅಂತ ನಾನು ಹೇಳಲ್ಲ. ಅಕಸ್ಮಾತ್ ಬೇಕು ಇನ್ನು ಉದ್ದವಾಗಿ ಚೆನ್ನಾಗಿ ಕಾಣಿಸ್ಬೇಕು ಹೇರ್ಸು ಅನ್ನೋದಾದರೆ ಹರಳೆಣ್ಣೆನ ಒಂದು ಸತಿಯಾಗಿ ಟ್ರೈ ಮಾಡಿ. ಅಗಸೆ ಬೀಜದ ಜೊತೆ ಎಲ್ಲ ಬರೀ ಹರಳೆಣ್ಣೆನೇ ಒಂದು ಸತಿಯಾಗಿ ಟ್ರೈ ಮಾಡ್ತಾ ಬನ್ನಿ, ನಿಮಗೆ 1 ತಿಂಗಳಲ್ಲಿ ರಿಸಲ್ಟು ಗೊತ್ತಾಗುತ್ತೆ. ಇನ್ನು ನಾನು ಕೂಡ ಅಷ್ಟೇ, ನಾನು ಬೇರೆ ಬೇರೆ ಆಯಿಲ್ಗಳನ್ನ ಯಾವುದೇ ರೀತಿ ಟ್ರೈ ಮಾಡಲ್ಲ. ಕೊಕೊನಟ್ ಆಯಿಲ್ನೇ ಟ್ರೈ ಮಾಡೋದು. ನಾನು ಬಳಸ್ತಾ ಇರೋದು ಕೊಬ್ಬರಿ ಎಣ್ಣೆನೇ. ಹಾಗೆ ನಾನು ಶಾಂಪೂನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಾನು ಯಾವ್ದು ಬಳಸ್ತೀನಿ, ನಾನು ಹೇಗೆ ಹೇರ್ ಕೇರ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇನ್ ಕೇಸ್ ಏನಾದರೂ ನನ್ನ ಚಾನಲ್ನ ನೀವು ನೋಡಿಲ್ಲ ಅಂದರೆ ಒಂದು ಸತಿ ಫ್ರೀ ಇದ್ದಾಗ ನನ್ನ ಚಾನಲ್ನ ನೋಡಿ. ಇನ್ನು ಇದಾಗಿತ್ತು ಇವತ್ತಿನ ಅಗಸೆ ಬೀಜದ ಜೊತೆ ಈ ಎಣ್ಣೆ ಬಳಸಿದ್ರೆ ಖಂಡಿತವಾಗ್ಲೂ ಕೂದಲು ಬೆಳೆಯುತ್ತಾ, ಆರೋಗ್ಯವಾಗಿ ಇರುತ್ತಾ ಕೂದಲು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನು. ಇದರ ಜೊತೆಗೆ ನಿಮಗೆ ಇನ್ಯಾವ ರೀತಿಯಾದ್ರು ಹೇರ್ ಕೇರ್ ಬಗ್ಗೆ ಟಿಪ್ಸ್ಗಳಾಗಿರ್ಬೋದು, ಇನ್ಫಾರ್ಮೇಷನ್ಗಳಾಗಿರ್ಬೋದು ಏನಾದರೂ ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ. ಇನ್ ಕೇಸ್ ಏನಾದರೂ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ.
ಇನ್ನಷ್ಟು ಇದೇ ರೀತಿ ಮನೆಮದ್ದುಗಳ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತಂದರೆ ನನ್ನ ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ, ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ಇನ್ನೊಂದಷ್ಟು ಮುಂದಿನ ದಿನಗಳಲ್ಲಿ ನಾನು ಕೂಡ ನಿಮ್ಮ ಜೊತೆನೇ ಹೇರ್ ಕೇರ್ ಮಾಡೋ ವಿಡಿಯೋನ ಲೈವ್ ಆಗಿ ಅಂತಂದರೆ ಡೇ 1 ಡೇ 2 ಈ ರೀತಿಯಾಗಿ ನಾನು ನಿಮ್ಮ ಜೊತೆ ಹೇರ್ ಕೇರ್ನ ಮಾಡ್ತೀನಿ. ನೀವು ಅದನ್ನು ನೋಡಿ ಅಕಸ್ಮಾತ್ ಇಷ್ಟ ಆಗಿದ್ರೆ ನೀವು ಕೂಡ ಅದೇ ರೀತಿಯಾಗಿ ಟ್ರೈ ಮಾಡ್ಬೋದು. ಹಾಗಾಗಿ ಇದೇ ರೀತಿ ನನ್ನ ಚಾನಲ್ನ ನೋಡ್ತಾ ಇರಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.